ಎಲ್ಲರಿಗೂ ನಮಸ್ಕಾರ. ಇಂದಿನ 10ನೇ ತರಗತಿ ಗಣಿತ ಪಾಠದಲ್ಲಿ ನಾವು ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು ಎಂಬ ಅಧ್ಯಾಯದ ಅಭ್ಯಾಸ 1.1ಕ್ಕೆ ಸಂಬಂಧಿಸಿದ ಸಂಪೂರ್ಣ ಪಾಠವನ್ನು ಕಲಿತೀವಿ. ಈ ಪಾಠದಲ್ಲಿ ಮೊದಲು ನಾವು ಪಠ್ಯಪುಸ್ತಕದಲ್ಲಿರುವಂಥ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತೀವಿ. ನಂತರ ವರ್ಕ್ ಎಕ್ಸಾಂಪಲ್ ನೋಡ್ತೀವಿ. ಅದರ ನಂತರ ಮಾತ್ರ ಅಭ್ಯಾಸ 1.1ರ ಪ್ರಶ್ನೆಗಳನ್ನು ಒಂದೊಂದಾಗಿ ಪರಿಹರಿಸ್ತೀವಿ. ಗಮನಿಸಿ, ನಮಗೆ ಇದರಲ್ಲಿ ನಾವೇನಂತಂದರೆ ಬೋರ್ಡ್ ಮೇಲೆ, ಡಿಜಿಟಲ್ ಬೋರ್ಡ್ ಮೇಲೆ ನಾನು ಹಂತವಾದಂಥ ಎಲ್ಲ ಅಂಶಗಳನ್ನು ನಿಮಗೆ ಏನಂತಂದರೆ ಬರೆದು ತೋರಿಸ್ತೇನೆ. ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ಪ್ರತಿಯೊಂದನ್ನು ನಾವು ಕಲಿಬೇಕು ಅಂತಂದರೆ ಅದರ ಉದ್ದೇಶ ಏನು ಅಂತ ಮೊದಲು ನಾವು ಗುರುತಿಸ್ಕೊಳ್ಬೇಕು. ಈ ಪಾಠ ಮುಗಿದ ನಂತರ ನೀವು 4 ಮುಖ್ಯ ಕೌಶಲ್ಯಗಳನ್ನು ಮಾಡಬಲ್ಲಿರಿ. ಮೊದಲನೆಯದು ಅವಿಭಾಜ್ಯ ಮತ್ತು ಸಂಯುಕ್ತ ಸಂಖ್ಯೆಗಳನ್ನು ಗುರುತಿಸೋದು. ಮೊದಲು ನಾವು ಏನು ಕಲಿತೀವಿ? ಅವಿಭಾಜ್ಯ ಮತ್ತು ಸಂಯುಕ್ತ ಸಂಖ್ಯೆಗಳನ್ನು ಗುರುತಿಸೋದು. ಎರಡನೆಯದು ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವುದು. ಮೂರನೆಯದು ಮಸ ಅ ಮತ್ತು ಲಸ ಅಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯುವುದು. 4ನೇ ಕಲಿಕಾಂಶ ಅಂತಂದರೆ ಎರಡು ಸಂಖ್ಯೆಗಳಿಗಾಗಿ ಮಸ ಅ ಇಂಟು ಲಸ ಅ ಅದು ಎದಕ್ಕೆ ಈಕ್ವಲ್ ಆಗಿರುತ್ತೆ? ಕೊಟ್ಟಿರುವಂಥ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರುತ್ತೆ ಅನ್ನುವಂಥ ಸಂಬಂಧವನ್ನು ಪರಿಶೀಲಿಸ್ತೀವಿ. ಈ 4 ಕೌಶಲ್ಯಗಳು ಅಭ್ಯಾಸ 1.1ರ ಎಲ್ಲ ಪ್ರಶ್ನೆಗಳಿಗೆ ಆಧಾರವಾಗಿರುತ್ತೆ. ಇದನ್ನು ನೀವು ಗಮನಿಸಬೇಕು. ಇದಕ್ಕೆ ಬೇಕಾದಂಥ ಪೂರ್ವಜ್ಞಾನವನ್ನು ನಾವು ನೆನಪು ಮಾಡ್ಕೊಳ್ಬೇಕು. ದಯವಿಟ್ಟು ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳ, ನಾವು 9ನೇ ತರಗತಿಯಿಂದ ನೆನಪಿಸ್ಕೊಳ್ಬೇಕಾದಂಥ ಪ್ರಮುಖ ಅಂಶಗಳು. ಇಲ್ಲಿ 9ನೇ ತರಗತಿಯಲ್ಲಿ ನಾವು ಅನೇಕ ಅಂಶಗಳನ್ನು ಕಲ್ತೀವಿ. ವಾಸ್ತವ ಸಂಖ್ಯೆಗಳಿಗೆ ಪೂರಕವಾಗಿರುವಂಥ ಈ ಅಧ್ಯಾಯಕ್ಕೆ ಪೂರಕವಾಗಿರುವಂಥ ಅಂಶಗಳಲ್ಲಿ ವಾಸ್ತವ ಸಂಖ್ಯೆಗಳಲ್ಲೇ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಸೇರಿವೆ ಅನ್ನುವಂಥನೂ ಕಲ್ತೀವಿ. ಇಂದಿನ ಪಾಠದಲ್ಲಿ ನಮಗೆ ಮುಖ್ಯವಾಗಿ ಅವಿಭಾಜ್ಯ ಸಂಖ್ಯೆ ಮತ್ತು ಸಂಯುಕ್ತ ಸಂಖ್ಯೆ ಅನ್ನುವಂಥ ಕಲ್ಪನೆ ಬೇಕಾಗಿದೆ. ಯಾವ್ಯಾವು? ಅವಿಭಾಜ್ಯ ಸಂಖ್ಯೆ ಮತ್ತು ಸಂಯುಕ್ತ ಸಂಖ್ಯೆಗಳ ಕಲ್ಪನೆ ಬೇಕಾಗಿದೆ. ಅವಿಭಾಜ್ಯ ಸಂಖ್ಯೆಯಲ್ಲಿ ನಾವು ಹೇಳ್ತೀವಿ ಮಕ್ಕಳ, ಒಂದು ಮತ್ತು ತನ್ನನ್ನೇ ಮಾತ್ರ ಅಪವರ್ತನಗಳಾಗಿ ಹೊಂದುವಂಥ ಸಂಖ್ಯೆಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಅಂತ ನಾವು ಕಲ್ತೀವಿ. ಇದಕ್ಕೆ ಉದಾಹರಣೆ 2, 3, 5, 7. ಯಾವ್ಯಾವು? 2, 3, 5, 7 ಇವಕ್ಕೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಯಾಕಂತಂದರೆ ಇವು ಒಂದು ಮತ್ತು ತನ್ನನ್ನು ಮಾತ್ರ ಅಪವರ್ತನಗಳಾಗಿ ಹೊಂದ್ಯಾವ. ಈಗ 2ಕ್ಕೆ ನೋಡಿ, ಇದು 2 ಇಂಟು 1 ಅಂದರೆ 2 ಮತ್ತು 1 ಮಾತ್ರ ಇದೆ. 3ರಲ್ಲಿ ತನ್ನ ಸಂಖ್ಯೆ ಮತ್ತು 1ರಿಂದ ಮಾತ್ರ ಭಾಗಿಸಲ್ಪಡುವಂಥ ಸಂಖ್ಯೆ ಅದು, ಹೌದಲ್ರಿ? ಹಾಗಾಗಿ ಈ ರೀತಿಯಾದಂಥ ಸಂಖ್ಯೆಗಳಿಗೆ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತಂತೀವಿ. ಇನ್ನೊಂದು ಸಂಯುಕ್ತ ಸಂಖ್ಯೆ ಅಂತ ಬರುತ್ತೆ. ಇದರಲ್ಲಿ ಸಂಯುಕ್ತ ಸಂಖ್ಯೆ ಅಂದರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆ ಅನ್ನೋದು ನಮಗೆ ನೆನಪಿದೆ. ಅದಕ್ಕೆ ಯಾವ್ಯಾವು? 4 ಇದೆ. ಯಾವ್ಯಾವ್ರಿ ಅದು? 4, 6, 8, 9 ಇದೆಯಲ್ಲ. 4, 6, 8, 9, 10 ಇವೆಲ್ಲ ಏನಂತಂದ್ರೆ ಸಂಯುಕ್ತ ಸಂಖ್ಯೆಗಳು. ಯಾಕಂತಂದ್ರೆ ಇವು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುತ್ತವ. ಇದು ನಾನು ಡಿಟೇಲ್ ಆಗಿ ಮತ್ತೆ ಹೇಳಿಕೊಡ್ತೇನೆ. ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯುವುದೇ ಈ ಒಂದು ಪಾಠದ ಮುಖ್ಯ ಆಧಾರ ಅನ್ನೋದು ನಾವು ನೆನಪಿಟ್ಕೊಳ್ಬೇಕು. ಇನ್ನು ನಿಮಗೆ ಗಮನಿಸ್ತೀರಿ ನೀವು, ಇದರಲ್ಲಿ ಅವಿಭಾಜ್ಯ ಸಂಖ್ಯೆಯಲ್ಲಿ ಸ್ಟಾರ್ಟ್ ಆಗೋದು ಅವಿಭಾಜ್ಯ ಸಂಖ್ಯೆ 2, 3 ಇವೆಲ್ಲನೂ ಏನಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ದೀವಿ. ಸಂಯುಕ್ತ ಸಂಖ್ಯೆಯಲ್ಲಿ ಸ್ಟಾರ್ಟ್ ಆಗೋದೇ 4ರಿಂದ ಅಂತ ಹೇಳಿದ್ದೀವಿ. 4, 6, 8, 9. ಒಂದು ಪ್ರಶ್ನೆ ಬರುತ್ತೆ ನಮಗೆ, 1 ಅನ್ನೋದು ಏನ್ರಿ? 1 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಂತ ನಾವು ಹೇಳಬಾರ್ದು. ಯಾಕಂದರೆ ಅದು ಅವಿಭಾಜ್ಯವೂ ಅಲ್ಲ, ಅದು ಸಂಯುಕ್ತ ಸಂಖ್ಯೆಯೂ ಅಲ್ಲ ಅನ್ನೋದನ್ನು ನೀವು ನೋಡಬೇಕು. ಇದರಲ್ಲಿ ನೆನಪು ಮಾಡ್ಕೊಳ್ಬೇಕು. ಇನ್ನು ಈ ನಮ್ಮ ಪಠ್ಯಪುಸ್ತಕದ ಕ್ರಮದಂತೆ ಈ ಪಾಠದ ಒಂದು ರೋಡ್ ಮ್ಯಾಪನ್ನು ನಾವು ಮಾಡ್ಕೊಳ್ಬೇಕು. ಅದರಲ್ಲಿ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಿರುವಂತೆ ನಾವೊಂದು ಕ್ರಮದಂತೆ ನಾವು ಜೋಡಿಸ್ಕೊಂಡಿದ್ದೀವಿ. ಮೊದಲು 1.1 ಪೀಠಿಕೆಯಲ್ಲಿ ವಾಸ್ತವ ಸಂಖ್ಯೆಗಳು ನೆನಪು ಬರುತ್ತೆ.
ನಂತರ 1.2ರಲ್ಲಿ ಅಂಕಗಣಿತದ ಮೂಲ ಪ್ರಮೇಯ ಬರುತ್ತೆ. ಅದಾದ ಮೇಲೆ ಅವಿಭಾಜ್ಯ ಅಪವರ್ತನ ಮಾಡೋದು, ಮಸ ಮತ್ತು ಲಸಗಳನ್ನು ಕಂಡುಹಿಡಿಯುವಂಥ ವಿಧಾನ ಬರಿತೀವಿ. ನಂತರ ಉದಾಹರಣೆ 1ರಿಂದ 4ರವರೆಗೆ ಅಂದ್ರೆ ನಮ್ಮ ಪಠ್ಯಪುಸ್ತಕದಲ್ಲಿ ವರ್ಕ್ಡ್ ಎಕ್ಸಾಂಪಲ್ ಉದಾಹರಣೆಗಳನ್ನು ಕೊಟ್ಟರಲ್ಲ ಅವುಗಳನ್ನು ನೋಡ್ತೀವಿ. ಕೊನೆಯಲ್ಲಿ ಅಭ್ಯಾಸ 1.1ರಲ್ಲಿ ಎಲ್ಲ ಪ್ರಶ್ನೆಗಳನ್ನು ನಾವು ಸಿಂಪಲ್ಲಾಗಿ ಹಂತ ಹಂತವಾಗಿ ಬಹಳ ಸರಳ ರೀತಿಯಲ್ಲಿ ಏನಂತಂದರೆ ಬಿಡಿಸ್ತೀವಿ. ಈ ಅಂಶವನ್ನು ನೀವು ಗಮನಿಸಬೇಕು. ಮಕ್ಕಳಲ್ಲಿ ವಾಸ್ತವ ಸಂಖ್ಯೆಗಳ ಒಂದು ನೆನಪು ಅಂತ ಹೇಳಿದ್ದೀವಿ ನಾವು. ಇಲ್ಲಿ ನಮ್ಮ ಪೀಠಿಕೆ ಭಾಗದಲ್ಲಿ ಕೊಟ್ಟಿದ್ದಾರೆ ವಾಸ್ತವ ಸಂಖ್ಯೆಗಳ ಒಂದು ನೆನಪು. ಈ ಅಂಶವನ್ನು ಗಮನಿಸಿ. ಇದರಲ್ಲಿ ಪ್ರಿಯ ವಿದ್ಯಾರ್ಥಿಗಳು ಇದರಲ್ಲಿ ಗಮನಿಸಿ, ವಾಸ್ತವ ಸಂಖ್ಯೆಗಳು ಅಂತಂದ್ರೆ ನಂಬರ್ ಲೈನ್ ಮೇಲೆ ಪ್ರತಿನಿಧಿಸಬಹುದಾದಂಥ ಎಲ್ಲ ಸಂಖ್ಯೆಗಳು. ನಮಗೆ ನಂಬರ್ ಲೈನ್ ಅಂತ ತೊಗೊಂಡಿದ್ದೀವಿ, ನಾವು ಕಲ್ತಿದ್ದೀವಿ, 9ನೇ ತರಗತಿಯಲ್ಲೇನೂ ಕಲ್ತೀವಿ. ಈ ನಂಬರ್ ಲೈನ್ನಲ್ಲಿ ಏನೋ ಗುರುತು ಮಾಡಲಿಕ್ಕೆ ಏನೋ ಸಾಧ್ಯ ಇರುವಂಥ ಸಂಖ್ಯೆಗಳೆಲ್ಲ ವಾಸ್ತವ ಸಂಖ್ಯೆಗಳು. ಇದರಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡೂ ಸೇರಿರ್ತಾವ. ನೆನಪಿದೆನಾ? ಉದಾಹರಣೆಗೆ 2, 5 ಇವೆಲ್ಲನೂ ಗುರುತಿಸ್ತೀವಲ್ಲ. 2, 5 ಆಮೇಲೆ 1/2 -3 ಇವೆಲ್ಲ ಏನಿವು? ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳಾಗ್ತವೆ. ಯಾವುವು ಇವೆಲ್ಲ? ಏನಂತ ಹೇಳಿದೆ ನಾನು? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದೆ. ಇನ್ನು √2, √3, √5 ಇಂಥವೆಲ್ಲ ಸಂಖ್ಯೆಗಳನ್ನು ನಾವು 9ನೇ ತರಗತಿಯಲ್ಲಿ ಕಲ್ತೀವಿ. ಇವುಗಳಿಗೆ ಏನಂತೀವಿ ನಾವು? ಅಭಾಗಲಬ್ಧ ಸಂಖ್ಯೆಗಳು ಅನ್ನೋದನ್ನು ಕಲ್ತೀವಿ. ಇಷ್ಟು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕು. ಈ ಅಧ್ಯಾಯದಲ್ಲಿ ಸಂಖ್ಯೆಗಳ ರಚನೆ, ಆಮೇಲೆ ಅವುಗಳ ಸ್ವಭಾವ ಏನು, ಇವುಗಳಲ್ಲೆಲ್ಲವನ್ನು ಇನ್ನಷ್ಟು ಆಳವಾಗಿ ನೋಡ್ತೀವಿ. ವಿಶೇಷವಾಗಿ ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಹೇಗೆ ಉಪಯೋಗ ಆಗ್ತಾವ ಅನ್ನೋದನ್ನು ಕಲಿತೀವಿ. ಹಾಗಾಗಿ ದಯವಿಟ್ಟು ಇಲ್ಲಿ ಗಮನಿಸಿ ಮಕ್ಕಳ, ಒಂದು ಪಾಯಿಂಟ್ ನೀವು ನೆನಪಿಟ್ಕೊಳ್ಬೇಕು. ವಾಸ್ತವ ಸಂಖ್ಯೆಯಲ್ಲಿ ಏನು ಭಾಗಲಬ್ಧ ಮತ್ತು ಅಭಾಗಲಬ್ಧ ಅನ್ನೋದು ಫ್ಲೋ ಬರುತ್ತೆ. ಇದನ್ನು ಗಮನಿಸಿ. ಇನ್ನು √2 ಯಾವ ವಿಧದ ಸಂಖ್ಯೆ? ನಾವು ಇದರಲ್ಲಿ ಹೇಳಿದ್ದೀವಲ್ಲ, √2 ಯಾವ ವಿಧದ ಸಂಖ್ಯೆಪ್ಪ? ಅದು √2 ಅನ್ನೋದು ಅದು ಅಭಾಗಲಬ್ಧ ಸಂಖ್ಯೆ ಅನ್ನೋದನ್ನು ಗಮನಿಸಬೇಕು. ಇನ್ನು ನಾವು 1.2 ಇದರಲ್ಲಿ ಏನು ಕೊಟ್ಟಿದ್ದಾರೆ ನಮ್ಮ ಪೀಠಿಕೆ ಭಾಗದಲ್ಲಿ, ಅದರಲ್ಲಿ ಅಂಕಗಣಿತದ ಒಂದು ಮೂಲ ಪ್ರಮೇಯ ಬಗ್ಗೆ ಹೇಳಿದ್ದಾರೆ. ಏನದು? ಹಂಗಂದ್ರೆ ಏನು ಅಂತ ನೋಡೋಣ. ಅಂಕಗಣಿತದ ಮೂಲ ಪ್ರಮೇಯ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬಹುದು ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬಹುದು. ಈ ರೀತಿ ಬರವಣಿಗೆಯ ಕ್ರಮ ಬದಲಾಗಬಹುದು, ಆದರೆ ಅವಿಭಾಜ್ಯ ಅಪವರ್ತನಗಳ ಸಮೂಹ ಒಂದೇ ಆಗಿರುತ್ತದೆ. ಇದನ್ನೇ ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳಿ ಕರಿತೀವಿ ಅನ್ನೋದು ಇಲ್ಲಿ ಕೊಟ್ಟಿರುವಂಥ ಅಂಶ. ಇಲ್ಲಿ ಅಂಕಗಣಿತ ಮೂಲ ಪ್ರಮೇಯ ಅನ್ನೋದು ಈ ಅಧ್ಯಾಯದ ಒಂದು ಮುಖ್ಯ ಕಲ್ಪನೆ ಇದು. ಇದರ ಸರಳ ಅರ್ಥ ಹಿಂಗದಪ್ಪ. ಏನು? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬಹುದು ಅಂತ. ಉದಾಹರಣೆಗೆ 60 ಅನ್ನೋದು ಒಂದು ಸಂಯುಕ್ತ ಸಂಖ್ಯೆ. ಯಾವುದ್ರಿ? 60 ಅನ್ನುವಂಥ ಒಂದು ಸಂಯುಕ್ತ ಸಂಖ್ಯೆಯನ್ನು ತಗೊಂಡಿವಿ ಅಂತಂದ್ರೆ, ಈ 60 ಅನ್ನುವಂಥ ಸಂಯುಕ್ತ ಸಂಖ್ಯೆ ಇದನ್ನು ಅವಿಭಾಜ್ಯ ಅಪವರ್ತನಗಳಾಗಿ ನಾವು ಸಿಂಪಲ್ಲಾಗಿ ಇದನ್ನು ಬಿಡಿಸ್ಕೊಳ್ಬೇಕು. ಹೇಗೆ ಬರೀತೀವಿ? ಈಗ 60 ಹೇಗೆ ಬರೆಯೋಣ? 60 ನಾನು ಅವಿಭಾಜ್ಯ ಅಪವರ್ತನೆಯಿಂದ ಅಪವರ್ತಿಸ್ತೇನೆ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಇದು ನಾವು ಹಂತ ಹಂತವಾಗಿ ಕ್ರಮವಾಗಿ ಹೋಗಬೇಕು. ಅಂದರೆ ಅದನ್ನು ಹೇಗೆ ಬರಿತೀವಿ? ಈಗ 2ರಿಂದ ನೋಡಿ, 2 3 6, ಇದು 0ಕ್ಕೆ 0, ಇನ್ನೊಂದು 2 1 2 5 10, ಆಮೇಲೆ ನೆಕ್ಸ್ಟ್ 3ರಿಂದ ಹೋಗುತ್ತಲ್ಲ, 3 5 15, ಆಮೇಲೆ 5 1 5. ಈ 60 ಅನ್ನೋದು ನೋಡಿ, ಇವೆಲ್ಲವೂ ಏನಿವು? ಅವಿಭಾಜ್ಯ ಸಂಖ್ಯೆಗಳು. 60 ಅನ್ನೋದೇನು? ಸಂಯುಕ್ತ ಸಂಖ್ಯೆ. ಅಂದರೆ ಇದನ್ನು 2 ಸಲ ಇದೆ, 2 ಸಲ ಇದೆ ಅಂತಂದರೆ 2² ಅಂತ ಬರೀಬಹುದಲ್ಲ. ಇದು ಇಂಟು 3 ಇಂಟು 5 ಹೀಗನ್ನು ಬರೀಬಹುದಾ? ಇಲ್ಲಿ 2 3 5 ಅನ್ನೋದು ಇವೆಲ್ಲವೂ ಅವಿಭಾಜ್ಯ ಸಂಖ್ಯೆಗಳೇ ಅನ್ನೋದು ಗಮನಿಸಬೇಕು. ಇಲ್ಲಿ ಕ್ರಮವನ್ನು ಬದಲಾಯಿಸಿ ಬರೆದ್ರೂ ಹೇಗೆ ಬರೆದ್ರೂ ಇದೇ ಆನ್ಸರ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಇದನ್ನು 3 ಇಂಟು 5
ಇಂಟು 2 ಸ್ಕ್ವೇರ್ ಅಂತಲೂ ಬರಿಬಹುದಾ, ಹೀಗೇನು ಬರಿಬಹುದಲ್ಲ. ಹೇಗೆ ಬರೆದ್ರೂ ಸಹ ಅವಿಭಾಜ್ಯ ಅಪವರ್ತನಗಳ ಮೂಲ ಸಮೂಹದಲ್ಲಿ ಬದಲಾಗೋದಿಲ್ಲ. ಇದನ್ನೇ ನಾವೇನಂತೀವಿ ಗೊತ್ತೇನ, ಯುನಿಕ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂಥೇಳಿ ಅರ್ಥ ಮಾಡ್ಕೊಳ್ಬೇಕು. ಏನಂತ ಹೇಳ್ತೀವಿ ನಾವು ಇದನ್ನು? ಯುನಿಕ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂಥೇಳಿ. ಹಾಗಾಗಿ ಇದನ್ನು 2 ಸ್ಕ್ವೇರ್ ಇಂಟು 3 ಇಂಟು 5 ಅನ್ನೋದನ್ನು ಬರೀಬಹುದು, ಅಥವಾ ಇದನ್ನು ಇನ್ನೂ ಬೇರೆ ವಿಧಾನದಲ್ಲಿನೂ ಬರೀಬಹುದು. ಇದನ್ನು ಹೀಗೆ 5 ಇಂಟು 3 ಇಂಟು 2 ಸ್ಕ್ವೇರ್, ಅಥವಾ 2 ಸ್ಕ್ವೇರ್ ಇಂಟು 5 ಇಂಟು 3 ಅಂತಲೂ ಬರಿಬೋದು. ನೀವು ಯಾವ ರೀತಿಯಲ್ಲಿ ಬರೆದ್ರೂ ಸಹ, ಯಾವ ಕ್ರಮ ಬದಲಾಯಿಸಿ ಬರೆದ್ರೂ ಸಹ ಅದರ ಅವಿಭಾಜ್ಯ ಅಪವರ್ತನಗಳ ಒಂದು ಮೂಲ ಸಮೂಹ ಏನು ಬರುತ್ತೆ ನೋಡಿ, ಅದು ಬದಲಾಯಿಸ್ಕೊಳ್ಳೋಕ್ಕಾಗೋದಿಲ್ಲ, ಅದು ಬದಲಾಗೋದಿಲ್ಲ. ಇದನ್ನೇ ಏನಂತ ಹೇಳ್ತೀವಿ ಅಂತ ಹೇಳಿದ್ವಿ ನಾವು? ಯುನಿಕ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ತೀವಿ. ಇನ್ನು 36 ಅವಿಭಾಜ್ಯ ಅಪವರ್ತನಗಳಾಗಿ ಬರಿಬಹುದಾ? ಯಾವುದು? 36. ಅದನ್ನು ಬರೆಯೋಣ. ಈಗ 36 ಹೇಗೆ ಬರೀತೀರಿ? 36 ಅನ್ನೋದು ಒಂದು ಸಂಯುಕ್ತ ಸಂಖ್ಯೆ. ಇದನ್ನು ಅವಿಭಾಜ್ಯ ಅಪವರ್ತನಾಗಿ ಬರೀಲಿ. ಈಗ ನೋಡಿ, 36 ಅನ್ನೋದು ಈಗ ಅತ್ಯಂತ ಚಿಕ್ಕದಾದಂಥ ಅವಿಭಾಜ್ಯ ಅಪವರ್ತನೆಯಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ 2ರಿಂದ ಸ್ಟಾರ್ಟ್ ಮಾಡ್ತೀನಿ. 2 1 2 8 16, ಇನ್ನೊಂದು 2 9 18, 3 3 9, 3 1 3. ಇದನ್ನು ಹೇಗೆ ಬರೀಬಹುದು? 2 ಎಷ್ಟು ಬಾರಿ ಇದೆ? 1 2 ಅಂದರೆ 2 ಘಾತ 2. 3 ಎಷ್ಟು ಬಾರಿ ಇದೆ? 2 ಅಂದರೆ 3 ಘಾತ 2. ಇಲ್ಲಿ ಬರುವಂಥ ಸಂಖ್ಯೆಗಳು 2 ಮತ್ತು 3 ಅವಿಭಾಜ್ಯ ಸಂಖ್ಯೆಗಳಾಗಿವೆ, ಹೌದಲ್ಲ? ಇನ್ನೊಂದು ಗಮನಿಸಿ, ಇಲ್ಲಿ ಸಂಯುಕ್ತ ಸಂಖ್ಯೆಗಳಾದಂಥ 4 ಅಥವಾ 6 ಇಲ್ಲಿಂದನೇ ನಿಲ್ಲಬಾರ್ದು, ಇಲ್ಲಿ ನಿಲ್ಲಿಸಬಾರ್ದು. ಕೊನೆಯಲ್ಲಿ ಎಲ್ಲ ಅಪವರ್ತನಗಳು ಏನಾಗಬೇಕು? ಅವಿಭಾಜ್ಯಗಳಾಗಿರಬೇಕು ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು. ಈಗ ನಾವು ಅವಿಭಾಜ್ಯ ಮತ್ತು ಸಂಯುಕ್ತ ಸಂಖ್ಯೆಗಳ ವ್ಯತ್ಯಾಸವನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ದೃಢೀಕರಣ ಮಾಡಿಕೊಳ್ಳೋಣ. ಇದರಲ್ಲಿ ಇಲ್ಲಿ ಅವಿಭಾಜ್ಯ ಮತ್ತು ಸಂಯುಕ್ತ ಸಂಖ್ಯೆಗಳು ಅತ್ಯಂತ ಸ್ಪಷ್ಟವಾಗಿ ಯಾವ ಅವಿಭಾಜ್ಯ ಸಂಖ್ಯೆಗಳು ಅನ್ಬೇಕು, ಆಮೇಲೆ ಸಂಯುಕ್ತ ಸಂಖ್ಯೆಗಳು ಎದಕ್ಕೆ ಅನ್ಬೇಕು, ಅದನ್ನು ಹೇಗೆ ನಾವು ಅಪವರ್ತಿಸಬೇಕು ಅನ್ನೋದು ನೋಡ್ತೀವಿ. ಅವಿಭಾಜ್ಯ ಸಂಖ್ಯೆ ಅಂತಂದರೆ ಮತ್ತೆ ನೆನಪು ಮಾಡ್ಕೊಳ್ರಿ, ಅವಿಭಾಜ್ಯ ಸಂಖ್ಯೆ ಅಂದರೆ 2 ಮಾತ್ರ ಧನ ಪೂರ್ಣಾಂಕಗಳನ್ನು ಹೊಂದಿರುವಂಥ ಸಂಖ್ಯೆ. 2 ಮಾತ್ರ ಇರಬೇಕು ಅದರಲ್ಲಿ. 1 ಮತ್ತು ಅದೇ ಸಂಖ್ಯೆ, ಇದನ್ನು ಗಮನಿಸಬೇಕು. ಯಾವ್ಯಾವ ಇರಬೇಕ್ರಿ? ಈಗ 2 ಇದೆ ನೋಡಿ, 2 ಅಥವಾ 3 5 ಏನದ ನೋಡು, ಇದರಲ್ಲಿ 2 ಅಪವರ್ತನ ಇರ್ತಾವೆ. ಯಾವ್ಯಾವು? 2 ಅವು ಧನ ಅಪವರ್ತನ ಇರ್ತಾವೆ. ಯಾವ್ಯಾವು? 1 ಅಂತಿರುತ್ತೆ, ಇನ್ನೊಂದು ಅದೇ ಸಂಖ್ಯೆ ಇರುತ್ತೆ. ಈಗ 2ರಲ್ಲಿ 1 ಅಂತಿರುತ್ತೆ, ಈಗ ಅದೇ ಸಂಖ್ಯೆ ಇರುತ್ತೆ. 3 1 ಈಗ ಅಷ್ಟೇ ಅದಲ್ರಿ, 3 ಮತ್ತು 1. 5ರಲ್ಲಿ 5 ಮತ್ತು 1, 7ರಲ್ಲಿ 7 ಮತ್ತು 1, 11ರಲ್ಲಿ 11 ಮತ್ತು 1, 13ರಲ್ಲಿ 13 ಮತ್ತು 1. ಹೀಗೆ 2 ಅಪವರ್ತನಗಳು ಹೊಂದಿರ್ತವೆ. ಇನ್ನು ಸಂಯುಕ್ತ ಸಂಖ್ಯೆ ಅಂತಂದರೆ 2ಕ್ಕಿಂತ ಹೆಚ್ಚು ಧನ ಅಪವರ್ತನಗಳು ಹೊಂದಿರುವಂಥ ಸಂಖ್ಯೆ, ಅದನ್ನು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ ನಾವು. ಈಗ ಎಕ್ಸಾಂಪಲ್ ಇದರಲ್ಲಿ 4ರಲ್ಲಿ ನೋಡ್ರಿ, 4ರಲ್ಲಿ ಅದೇ ಸಂಖ್ಯೆ ಇರುತ್ತೆ, ಓಕೆನಾ? 1 ಇದ್ದೇ ಇರುತ್ತೆ, ಇನ್ನು 2 ಅಂತಿರುತ್ತೆ. 4 ಅಪವರ್ತನಗಳು ಅದೇ ಅಂದರೆ 4ರಿಂದ ಹೋಗುತ್ತೆ, 1 ಹೊಂದಿರುತ್ತೆ, 2 ಹೊಂದಿರುತ್ತೆ. ಇನ್ನು 6ರಲ್ಲಿ 2 ಇದೆ, 3 ಇದೆ, 1 ಇದೆ, 6 ಇದೆ. ಬಟ್ ಇಲ್ಲಿ ಇವೆಲ್ಲ ಅಪವರ್ತನಗಳಲ್ಲಿ 12ರಲ್ಲಿ 2 ಇದೆ, 2 ಇದೆ, 3 ಇದೆ. ಆಮೇಲೆ ಯಾವ್ಯಾವ 12ರಾಗ ಯಾವ ನೋಡ್ತೀವಿ? 1 2 3 4 6 12 ಇವೆಲ್ಲ ಅದರ ಅಪವರ್ತನಗಳು. ಆದ್ದರಿಂದ ಇಲ್ಲಿ 12 ಅನ್ನೋದು ಒಂದು ಸಂಯುಕ್ತ ಸಂಖ್ಯೆ. ಅದಕ್ಕೆ ಇನ್ನೊಂದು ಸಲ ಗಮನಿಸಿ, ಸಂಯುಕ್ತ ಸಂಖ್ಯೆ ಅಂದರೆ 2ಕ್ಕಿಂತ ಹೆಚ್ಚು ಧನ ಅಪವರ್ತನಗಳು ಹೊಂದಿರುವಂಥ ಸಂಖ್ಯೆ. ಓಕೆ, ಅರ್ಥ ಆಯಿತು? ಇನ್ನು ಇದರಲ್ಲಿ ಇಂದಿನ ಎಲ್ಲ ಪ್ರಶ್ನೆಗಳಲ್ಲಿ ಸಂಯುಕ್ತ ಸಂಖ್ಯೆಯನ್ನು ಪುನಃ ಪುನಃ ಅವಿಭಾಜ್ಯ ಅಪವರ್ತನಗಳಾಗಿ ಒಡೆಯೋದು. ಅರ್ಥ ಆಗ್ತಾ ಇದೆನಾ? ಈಗ 13 ಮತ್ತು 15ರಲ್ಲಿ ಯಾವುದು ಅವಿಭಾಜ್ಯ? ಒಂದು ಪ್ರಶ್ನೆ ನಿಮ್ಗೆ, 13 ಮತ್ತು 15 ಇದರಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ? ಯಾವುದು?
13 ಅವಿಭಾಜ್ಯ ಸಂಖ್ಯೆ. ಯಾಕಂತಂದ್ರೆ ಇದರ ಅಪವರ್ತನ 1 ಮತ್ತು 13 ಮಾತ್ರ ಇರುತ್ತೆ. ಬಟ್ 15ರಲ್ಲಿ 1 ಇದೆ, ಆಮೇಲೆ 3, 5 ಮತ್ತು 15 ಇಷ್ಟು 4 ಅಪವರ್ತನಗಳದಾವೆ. ಅದಕ್ಕಾಗಿ ಇದು ಸಂಯುಕ್ತ ಸಂಖ್ಯೆ. ಯಾವುದ್ರ ಇದು ಸಂಯುಕ್ತ ಸಂಖ್ಯೆ, ಇದು ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಈ ಕಲ್ಪನೆ ನಮಗೆ ಗೊತ್ತಿತ್ತು ಅಂತಂದರೆ ನಾವೇನಂತಂದ್ರೆ ಏನು ಇವತ್ತಿನ ವಿಡಿಯೋ ಪಾಠದಲ್ಲಿ ಚರ್ಚೆ ಮಾಡ್ತಾ ಇದ್ದೇವಿಲ್ಲ, ಎಲ್ಲ ಪ್ರಶ್ನೆಗಳಲ್ಲಿ ಸಂಯುಕ್ತ ಸಂಖ್ಯೆಯನ್ನು ಪುನಃ ಪುನಃ ಅವಿಭಾಜ್ಯ ಅಪವರ್ತನಗಳಾಗಿ ಒಡೆಯೋದು. ಈಗ ಪಠ್ಯಪುಸ್ತಕದಲ್ಲಿರುವಂಥ ಫ್ಯಾಕ್ಟರ್ ಟ್ರೀ ಅಂತ ಹೇಳಿ ಕೊಟ್ಟಿದ್ದಾರೆ, ಅಪವರ್ತನ ಮರ. ಈ ಕಲ್ಪನೆಯನ್ನು ನಾವು ಈಗ ಅರ್ಥ ಮಾಡ್ಕೊಳ್ಳೋಣ, ನೋಡೋಣ. ನಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂಥ ಅಂಶ, ಇದರಲ್ಲಿ ಕೊಟ್ಟಿರುವಂಥ ಈ ಪಠ್ಯಪುಸ್ತಕದಲ್ಲಿ ಅಪವರ್ತನ ಮರ ಅಂತನ್ನೋದು ಈ ರೀತಿಯಲ್ಲಿ ಕೊಟ್ಟಿದ್ದನ್ನು ನಾವು ಕಾಣ್ತಾ ಇದ್ದೀವಿಲ್ಲ. ದೊಡ್ಡ ಸಂಖ್ಯೆಯನ್ನು ಒಮ್ಮೆಗೆ ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯೋದು ಎಲ್ಲರಿಗೂ ಸಾಮಾನ್ಯವಾಗಿ ಕಷ್ಟ ಆಗುತ್ತೆ. ಆದ್ದರಿಂದ ಅದನ್ನು ಕ್ರಮವಾಗಿ ಸಣ್ಣ ಸಣ್ಣ ಗುಣಲಬ್ಧವಾಗಿ ಏನದನ್ನು ಹೊಡಿತೀವಿ. ಇಲ್ಲಿ ಕೊಟ್ಟಿರುವಂಥ 32,760 ನಾವೇನಂತಂದ್ರೆ ಹೇಗೆ ಅದನ್ನು ಹೊಡೆದೀವಿ, ಅದನ್ನು ಹೇಗೆ ಬಿಡಿಸಿದ್ದೀವಿ ಅನ್ನೋದು ಈ ಒಂದು ಚಿತ್ರದಲ್ಲಿ ನಾವು ಕಾಣ್ತೀವಿ. ಇದರಲ್ಲಿ ಕಾಣುವಂಥ ಸಂಖ್ಯೆಗಳು ನೋಡಿ, 2 ಈಗ ಇದನ್ನು ಬಿಡಿಸಿದ್ದೀವಿ 32,760. ಮೊದಲು 2ರಿಂದ ಬಿಡಿಸಿದ್ರೆ ಇದನ್ನೇನಂತಾರೆ 2ರ ಅಪವರ್ತನ. ನೆಕ್ಸ್ಟ್ ಅಂದರೆ 2ರಿಂದ ಇದನ್ನು ಮಾಡಿದ್ದೀವಿ, ನೆಕ್ಸ್ಟ್ 2ರಿಂದ, ನೆಕ್ಸ್ಟ್ 2ರಿಂದ, ನೆಕ್ಸ್ಟ್ 3ರಿಂದ, ನೆಕ್ಸ್ಟ್ 3ರಿಂದ ಅಂಥೇಳಿ ಇಲ್ಲಿ ಬರುತ್ತೆ. ಇಲ್ಲಿ ಬರುವಂಥ 2, 2, 2, 3, 3, ಆಮೇಲೆ 5, 7 ಇವೆಲ್ಲ ಏನು ಅವಿಭಾಜ್ಯ ಅಪವರ್ತನಗಳು ಸಿಗ್ತಾವೆ. ಆದ್ದರಿಂದ ಕೊನೆಗೆ ನಾವು ಏನಂದು ಬರಿತೀವಿ, ಅದನ್ನು 2 ಎಷ್ಟು ಬಾರಿ ಇದೆ, 3 ಬಾರಿ, ಅಂದರೆ 2⁻3. 3 ಎಷ್ಟು ಬಾರಿ ಇದೆ, 2 ಬಾರಿ, 3⁻2. ಆಮೇಲೆ ಉಳಿದದ್ದು ಒಂದೊಂದು ಬಾರಿ ಇದೆ, 5, 7, 13 ಅಂತ. ಅದನ್ನೇ ನಾವು ಯಾವ ಕ್ರಮದಲ್ಲಿ ಅದನ್ನು ಹೊಡೆದ್ರೂ ಸಹ ಕೊನೆಯಲ್ಲಿ ಸಿಗುವಂಥ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಒಂದೇ ಆಗಿರುತ್ತಾ ಅನ್ನೋದನ್ನು ನಾವು ನೋಡಬೇಕು. ಅದಕ್ಕಾಗಿ ಈ ಅಂಶವನ್ನು ನೀವು ಗಮನಿಸಿ, ಒಂದು ಸಂಯುಕ್ತ ಸಂಖ್ಯೆಯನ್ನು ಕ್ರಮವಾಗಿ ಅವಿಭಾಜ್ಯ ಅಪವರ್ತನಗಳಾಗಿ ವಿಭಜಿಸುವುದನ್ನು ನಾವು ಅಪವರ್ತನ ಮರ ಅಂದರೆ ಫ್ಯಾಕ್ಟರೈಸೇಷನ್ ಟ್ರೀಯಿಂದ ಕಲಿತೀವಿ ಅನ್ನೋದು. ಇಲ್ಲಿ 13 ಅವಿಭಾಜ್ಯ ಸಂಖ್ಯೆ, 13 ಅನ್ನೋದು ಅವಿಭಾಜ್ಯ ಸಂಖ್ಯೆ ಯಾವುದಲ್ಲ. ಯಾಕಂತಂದರೆ ಇಲ್ಲಿ 13 ಒಂದು ಕೊನೆಗೇನಂತ 13 ಅಂತ ಬರುತ್ತಲ್ಲ, ಅದು 2 ಫ್ಯಾಕ್ಟರ್ನ ಹೊಂದಿರುತ್ತೆ. 1 ಮತ್ತು ತನ್ನನ್ನು ಮಾತ್ರ ಅಪವರ್ತನ ಹೊಂದಿರುತ್ತಲ್ಲ, ಹಾಗಾಗಿ ಅದಕ್ಕೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಇನ್ನೊಂದು ಇಲ್ಲಿ ಗಮನಿಸ್ಬೇಕು, ಇಲ್ಲಿ ಏಕೈಕ ಅವಿಭಾಜ್ಯ ಅಪವರ್ತನೀಕರಣ ಅಂತನ್ನೋದು, ಏಕೈಕ ಅವಿಭಾಜ್ಯ ಅಪವರ್ತನೀಕರಣ ಇಲ್ಲಿ ಕೊಟ್ಟಿರೋದು. ಇಲ್ಲಿ x = P1 × P2 ಇವೆಲ್ಲ ಏನು ಕೊಟ್ಟಿದ್ದಾರಲ್ಲ ಇಲ್ಲಿ ತನಕ Pn ತನಕ, ಇದನ್ನು ಇಲ್ಲಿ P1, P2, P3 ಇವೆಲ್ಲವೂ ಏನಂತ ನಾವು ಅರ್ಥ ಮಾಡ್ಕೊಂಡಿವಿ, ಎಲ್ಲವೂ ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ ಸಾಮಾನ್ಯವಾಗಿ ಅವುಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು. ಅಂದ್ರೆ ಫಸ್ಟ್ P1, ನಂತರ ಅದಕ್ಕಿಂತ ಜಾಸ್ತಿ ಇದ್ದದ್ದು P2, ಹೀಗೆ ಏನಂತಂದ್ರೆ ಏರಿಕೆ ಕ್ರಮದಲ್ಲಿ ಬರೀತಾ ಹೋಗಬೇಕು. ಆದ್ದರಿಂದ ಉತ್ತರ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಇದರಲ್ಲಿ ಪರೀಕ್ಷೆಯಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೆಯುವಾಗ ನಾವು ಪವರ್ಸ್ ಬಳಸಿ ಬರಿಬೇಕು. ಇದಕ್ಕೆ ಉದಾಹರಣೆ ಅಂತ ಹೇಳಬೇಕು ಅಂತಂದ್ರೆ, ಈಗ 2 × 2 × 2 ಅಂತಿದ್ದದ್ದನ್ನು ನಾವು ಹೇಗೆ ಬರಿಬೇಕು, ಇದನ್ನು 2⁻3 ಅಂತ ಬರೀಬೇಕು, 2⁻3 ಅಂತ. ಇನ್ನು ಒಂದು ವೇಳೆ ಹೀಗಿತ್ತಂದರೆ 2 × 2 × 2 × 3 × 3 ಹೀಗೆ ಬಂದಿತ್ತಂತಂದರೆ ಹೇಗೆ ಬರಿಬೇಕು, ಅದನ್ನು 2 ಎಷ್ಟದವರು 1, 2, 3, 2⁻3. ಇನ್ನು 3 ಎಷ್ಟದವೆ 1, 2, 3⁻2 ಹೀಗೆ ಬರಿಬೇಕು. ಗೊತ್ತಾಯಿತು? ಅದಕ್ಕೆ ಇಲ್ಲಿ ಘಾತ ಬರೆಯುವಾಗ ನೀವು ಪ್ರಮುಖವಾಗಿ ಗಮನಿಸಬೇಕು, ಘಾತ ಬರೆಯುವಾಗ 2⁻2 ಅಥವಾ 2⁻3 ಅಂತಂದರೆ, 2⁻3 ಅಂತಂದ್ರೆ ಅರ್ಥ ಏನು ಗೊತ್ತೇನು, 2ಅನ್ನು 3 ಬಾರಿ ಗುಣಾಕಾರ ಮಾಡಿವಿ ಅಂತ ಅರ್ಥ. ಅದನ್ನೇ ನೀವು ಈಗ 2⁻3 ಅಂದರೆ ಇರಿ
ಇದರ ಅರ್ಥ ಏನು? 2ಅನ್ನು 3 ಬಾರಿ ಗುಣಾಕಾರ ಮಾಡಿವಿ. ಇದನ್ನು ನೀವು ತಪ್ಪಾಗಿ ತಿಳ್ಕೊಂಡು 2 × 3 ಅಂಥೇಳಿ ಬರಿಬಾರ್ದು. ಈ ಒಂದು ಪಾಯಿಂಟನ್ನು ನೀವು ಗಮನಿಸಬೇಕು. ಈಗ ನಾವು ನಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂಥ ವರ್ಕ್ಡ್ ಎಕ್ಸಾಂಪಲ್ 1 ಅದರ ಬಗ್ಗೆ